ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಚಿಲ್ಕರವೆ ಸೊಪ್ಪಿನ ಪಪ್ಪು ಮಾಡೋದು ತೋರಿಸ್ತೀನಿ. ಇದರಿಂದ 1 ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. 4 ಮೆಣಸಿನಕಾಯಿ ತೊಗೋಬೇಕು, 1 ಈರುಳ್ಳಿ, 2 ಟೊಮಾಟೊ ತೊಗೋಬೇಕು. 2 ಟೊಮಾಟೊ ನೋಡಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ದಪ್ಪಗೆ ಹೆಚ್ಚು ಹಾಕ್ಕೊಂಡ್ರು ಸಾಕು. ನೋಡಿ ಟೊಮಾಟೊ 2 ಹೆಚ್ಕೊಂಡಿದ್ದೀನಿ. ಆಮೇಲೆ 4 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಆಮೇಲೆ 1 ಈರುಳ್ಳಿ, ಅದು ಕೂಡ ದಪ್ಪಗೆ ದೊಡ್ಡದಾಗಿ ಹೆಚ್ಕೊಂಡ್ರು ನಡೆಯುತ್ತೆ. ಇದು ಚಿಲ್ಕರವೆ ಸೊಪ್ಪು ಕ್ಲೀನ್ ಮಾಡಿಟ್ಟಿದ್ದೀವಿ. ಈಗ ಈರುಳ್ಳಿ ಸಣ್ಣಗೆ ಹೆಚ್ಚು ಹಾಕಬೇಕು. ಆಮೇಲೆ ನಂತರ ಸೊಪ್ಪಿರುತ್ತಲ್ಲ, ಸೊಪ್ಪೆಲ್ಲ ಹಾಕ್ಕೋಬೇಕು. ಇದಕ್ಕೆ ಅರ್ಧ ಕಟ್ಟು ಚಿಲ್ಕರವೆ ಸೊಪ್ಪು ಹಾಕ್ಕೊಂಡಿದ್ದೀವಿ. ಜಾಸ್ತಿ ಮಾಡ್ತಾ ಇಲ್ಲಲ್ಲ, ಕ್ವಾಂಟಿಟಿ ಮೇಲೆ ಹಾಕ್ಕೋಬೇಕು ನಾವು. 1 ಗ್ಲಾಸ್ಗೆ ಒಂದು ಅರ್ಧ ಕಟ್ಟು ಚಿಲ್ಕರವೆ ಸೊಪ್ಪಾದರೆ ಸಾಕು. ಇದಕ್ಕೆ 1 ಗ್ಲಾಸ್ ನೀರಾದರೆ ಸಾಕು. 1 ಗ್ಲಾಸ್ ಹಾಕಿದ್ದೀವಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ನೋಡಿ, ನಂತರ ಮುಚ್ಚಳ ಮುಚ್ಚಿ 4 ವಿಸಿಲ್ ಬರೋವರೆಗೂ ಕುಕ್ಕರ್ನ 4 ವಿಜಿಲ್ಲು ಬರಬೇಕು ಕುಕ್ಕರಲ್ಲಿ. ನೋಡಿ, ಕುಕ್ಕರ್ ಇಟ್ಟಿದ್ದೀವಿ. ಈಗ ಇದು ತುಂಬ ಪೌಷ್ಟಿಕ ಆಹಾರ ಕೂಡ ಹೌದು. ಎಲ್ಲ ವಿಟಮಿನ್ಸ್ ಎಲ್ಲ ಇರುತ್ತೆ. ಇದು ತಿಂದರೆ ಒಳ್ಳೆಯದು ಸೊಪ್ಪು. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ನೀವು ಮಾಡಿ ನೋಡಿ. 4 ವಿಸಿಲ್ಲು ಆಗಬೇಕಂತ ಇಟ್ಟಿದ್ದೀನಿ. ನೋಡಿ, ಈಗ 2 ವಿಸಿಲ್ ಆಗಿದೆ. ಒಂದು 10 ನಿಮಿಷದಲ್ಲೇ ಆಗುತ್ತೆ. ಇದು ಭಾಳ ಟೈಮು ಕೂಡ ತಗೊಳ್ಳಲ್ಲ, ಬೇಗನೆ ಮಾಡ್ಬೋದು. ನೋಡಿ, 3 ವಿಸಿಲ್ ಆಯಿತು. ಇನ್ನೂ ಒಂದಾದರೆ ಆಯಿತು. ಕುಕ್ಕರ್ ಆಫ್ ಮಾಡುವ, ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ಈಗ 4ನೇದು ಕೂಡ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀವಿ. ಈಗ ನೋಡಿ, ತೆಗೆದು ಆ ಬೇಳೆನ ಕುಕ್ಕರ್ ಮುಚ್ಚಳ ತೆಗೆದಿದ್ದೀವಿ. ಈಗ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀವಿ. ಅದನ್ನು ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಕಿ ನೋಡಿ, ಅದನ್ನು ಚೆನ್ನಾಗಿ ಮುಗಿಸ್ಬೇಕು. ಸಣ್ಣಗಾಗುತ್ತೆ ಎಲ್ಲ ಸೊಪ್ಪು ಟೊಮಾಟೊ ಎಲ್ಲ. ನೋಡಿ, ಹಾಗೆ ಚೆನ್ನಾಗಿ ಮುಗಿಸ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅನ್ನದಲ್ಲಿ, ಚಪಾತಿಲಿ, ರೊಟ್ಟಿಲಿ ಎಲ್ಲದರಲ್ಲೂ ತಿನ್ಬೋದು. ಇದು ನೋಡಿ, ಒಗ್ಗರಣೆಗೆ ರೆಡಿ ಮಾಡಿದ್ದೀವಿ. ಈಗ ಇದು ಚೆನ್ನಾಗಿ ಮುಗಿಸಿದ ಮೇಲೆ ನೋಡಿ ಹೇಗಾಗಿದೆ. ಈಗ ಒಗ್ಗರಣೆ ಕೊಡ್ತಾ ಇದ್ದೀವಿ. ಜೀರಿಗೆ, ಸಾಸಿವೆ ಹಾಕಿದ್ದೀವಿ. ನಂತರ ಬೆಳ್ಳುಳ್ಳಿ ಜಜ್ಕೊಂಡಿರ್ತೀವಲ್ಲ, ಅದು ಕೂಡ ಹಾಕ್ಬೇಕು ಇದಕ್ಕೆ ಒಗ್ಗರಣೆಗೆ. ಒಣಮೆಣಸಿನ್ಕಾಯಿ ಏನು ಹಾಕೋದು ಬೇಡ. ಹಾಕೋರು ಹಾಕ್ಬೋದು, ಯಾಕೆಂದರೆ ತುಂಬ ಖಾರ ಆಗಿಬಿಡುತ್ತೆ. ನೋಡಿ, ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿ ಈಗ ನೋಡಿ ಚೆನ್ನಾಗಿ ಸೊಪ್ಪೆಲ್ಲ ಸಣ್ಣಗಾಗಿ ತುಂಬ ಚೆನ್ನಾಗಾಗಿದೆ. ನೋಡಿ, ನೋಡಿ ಈಗ ಉಪ್ಪು ಹಾಕಿ ಕಲಿಸ್ಬೇಕು. 1.5 ಸ್ಪೂನ್ ಉಪ್ಪು, ಚಿಕ್ಕ ಸ್ಪೂನಿಂದ. ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ. ಈಗ ನೋಡಿ, ಇದು ಒಗ್ಗರಣೆ ಆಗ್ತಾ ಇದೆ. ಚೆನ್ನಾಗಿ ಚಟಪಟ ಅಂದಮೇಲೆ ಈಗ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ
ಒಗ್ಗರಣೆಯಲ್ಲಿ ಕೆಂಪಗಾಗಬೇಕು. ಆಮೇಲೆ ಈ ಪಪ್ಪು ಮಾಡಿರ್ತೀವಲ್ಲ ಚಿಲಕರವೆ ಪಪ್ಪು, ಅದಕ್ಕೆ ಒಗ್ಗರಣೆ ಕೊಡಬೇಕು. ನೋಡಿ ಕೊತ್ತಂಬರಿ ತೊಗೋತಾ ಇದೀವಿ, ಆಮೇಲೆ ಹಾಕಬೇಕು. ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಇದು ಆಗ್ತಾ ಇದೆ. ನೋಡಿ ಇದು ಒಂದು 3-4 ಜನ ಊಟ ಮಾಡ್ಬೋದು. ಇದನ್ನು ಅನ್ನದಲ್ಲಿ ಚಪಾತಿಯಲ್ಲಿ ಹಾಕ್ಕೊಂಡು ಊಟ ಮಾಡ್ಬೋದು. ನೋಡಿ ಒಗ್ಗರಣೆ ಕೊಡ್ತಾ ಇದೆ. ನೋಡಿ ತುಂಬ ಚೆನ್ನಾಗಿರುತ್ತೆ ಘಮ. ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಮಕ್ಕಳು ಸೊಪ್ಪು ತಿನ್ನಲ್ಲ, ಈ ಥರ ಬೇಳೆಯಲ್ಲಿ ಹಾಕಿ ಮಾಡಿ ಚೆನ್ನಾಗಿ ಮಗ್ಚಿ ಚೆನ್ನಾಗಿ ಮಾಡಿ ಅನ್ನದಲ್ಲಿ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.